ನಮ್ಮ ಸನಾತನ ಭಾರತದಲ್ಲಿ ಬೆಳೆದುಕೊಂಡು ಬಂದಂಥ ಹಬ್ಬ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ತುಂಬಾ ಖುಷಿ ಆಗ್ತಿದೆ. ಅವ್ರ ಮನೆಗೆ ಕರೆದ್ಬಿಟ್ಟು ರಕ್ಷಾಬಂಧನ ಹಬ್ಬನ ಒಂದು ದೊಡ್ಡ ಹಬ್ಬದ ತರನೇ ಆಚರಿಸಿದ್ದಾರೆ. ಸೋದರಿಕೆಯೊಂದು ವರವೆಂದು ಈ ರಾಖಿ ಸಾಕ್ಷಿ ಹೇಳಿತ್ತು. ಕೇವಲ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದವರು ಮಾತ್ರ ಅಣ್ಣ ತಂಗಿ ಆಗ್ಬೇಕು ಅಂತ ಇಲ್ಲ. ಧುಮ್ 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 ದನಿಕೇಡು ಬಾರೆ ತಂಗಿ. ಬಂದ್ಬಿಟ್ಟು ತುಂಬಾ ಖುಷಿ ಆಯ್ತು. ನಂಗೆ ಬಳೆಗಾರ ಸರ್ ಪರಿಚಯ ಆಗಿ ರೀಸೆಂಟ್ ಆಗಿ 1 ವರ್ಷ ಆಯ್ತಷ್ಟೇ. ರಕ್ಷಾ ಬಂಧನವೇ ಅಣ್ಣ ತಂಗಿಯರ ಯಾರ ಮೇಲೆ ನಮಗೆ ಆ ಭಾವನೆ ಇದೆ ಅವರೆಲ್ಲ ನಮ್ಮ ಅಕ್ಕ ತಂಗಿಯರೇ. ರಾರಿರಾರು ಆರಾರಿರೋ. ನಮಸ್ತೆ ನಿಮ್ಮ ವಾಣಿಯ ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ. ಏನ್ ಇವತ್ತು ಬಳೆಗಾರರು ಕಾಣ್ತಿಲ್ಲ, ಬೇರೆ ಯಾರೋ ಬಂದವನೇ ಅಂತ ಅನ್ಕೊಂಡಿದ್ದೀರಾ? ಎಸ್, ಇವತ್ತು ನಿಮ್ಮ ವಾಣಿಯ ಎಲ್ಲಾ ವೀಕ್ಷಕರ ಸಮ್ಮುಖದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ಮೊದಲಿಗೆ ಎಲ್ರಿಗೂ ಕೂಡ ರಕ್ಷಾಬಂಧನದ ಶುಭಾಶಯಗಳು. ನಿಮ್ಮ ವಾಣಿಯ ವೀಕ್ಷಕರು ಎಲ್ರಿಗೂ ರಕ್ಷಾಬಂಧನ ಶುಭಾಶಯಗಳು. ಬಳೆಗಾರರ ನೇತೃತ್ವದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಿಮ್ಮ ವಾಣಿಯ ಕಂಪ್ಲೀಟ್ ತಂಡ ಇಲ್ಲಿದೆ, ನೀವು ನೋಡ್ಬೋದು. ಈ ಕಡೆಗೆ ನಿಮ್ಮ ವಾಣಿಯ ಕಂಪ್ಲೀಟ್ ತಂಡ ಈ ಕಡೆ ಇದೆ. ಇದು ನಿಮ್ಮ ವಾಣಿಯ ಕಂಪ್ಲೀಟ್ ಫ್ಯಾಮಿಲಿ ಆಗಿದೆ. ಸೊ ಈ ಫ್ಯಾಮಿಲಿಯಲ್ಲಿ ಇವತ್ತು ತುಂಬಾ ಹ್ಯಾಪಿಲಿ ರಕ್ಷಾಬಂಧನ ಕಾರ್ಯಕ್ರಮವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅರುಣ್ ಸರ್, ಎಲ್ಲರೂ ನಿಮ್ಗೆ ರಾಖಿ ಕಟ್ಟಿದ್ರು. ಇವಾಗ ಏನ್ ಅನ್ನಿಸ್ತು? ಇದರ ಉದ್ದೇಶ ಏನು? ಹೆಂಗ್ ನಡ್ಕೊಂಡ್ ಬರ್ತಿದೆ? ಗುರುಗಳು ಹೇಳಬೇಕಾಗಿ. ಖಂಡಿತವಾಗಿಯೂ ರಕ್ಷಾಬಂಧನ ಒಂದು ಅತ್ಯುತ್ತಮವಾದ ಹಬ್ಬ ಎನ್ನುವುದಲ್ಲಿ ಎರಡು ಮಾತಿಲ್ಲ. ಇದು ಪ್ರಾಚೀನ ಕಾಲದಿಂದ ಕೂಡ ನಮ್ಮ ಸನಾತನ ಭಾರತದಲ್ಲಿ ಬೆಳೆದುಕೊಂಡು ಬಂದಂಥ ಹಬ್ಬ. ಒಂದು ಬಾಲ್ಯದಿಂದ ಜೊತೆಗೆ ಓಡಾಡಿ ಬೆಳೆದಂತಹ, ಪರಸ್ಪರ ಕೀಟಲೆ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಬೆಳೆದಂತಹ ಅಣ್ಣ ತಂಗಿಯರ ನಡುವಿನ ಸಂಬಂಧದ ಸಂಕೇತವೂ ಹೌದು. ಅದರ ಜೊತೆಗೆ ಆ ತಂಗಿ ಎಂಬ ಪ್ರೀತಿ ಯಾರಲ್ಲಿ ಇರುತ್ತದೋ ಅಂಥವರು ಕೂಡ ಮಾಡುವಂಥ ಹಬ್ಬ ಆಗಿ ಮೊದಲಿಂದ ಬೆಳೆದಿತ್ತು. ಉದಾಹರಣೆಗೆ, ಈ ರಾಜರ ಕಾಲದಲ್ಲಿ ಕೆಲವರು ದುಷ್ಟ ವ್ಯಕ್ತಿಗಳು ಹೆಂಗಸರ ಮೇಲೆ ದಬ್ಬಾಳಿಕೆ ನಡೆಸುವಂತಹ ಸಂದರ್ಭಗಳಲ್ಲಿ ಅವರು ಯಾರೋ ಬಲಿಷ್ಠ ವ್ಯಕ್ತಿಯನ್ನು ಅಥವಾ ರಾಜಕುಮಾರರನ್ನು ತಮ್ಮ ಅಣ್ಣ ಎಂದು ಭಾವಿಸಿಕೊಂಡು ರಕ್ಷಾಬಂಧನ ಮಾಡಿದರೆ ಆ ಸ್ತ್ರೀಯ ಸಂಪೂರ್ಣ ರಕ್ಷಣೆಯ ಹೊಣೆಯನ್ನು ಅವರು ವಹಿಸ್ಕೊಳ್ತಾ ಇದ್ರು. ಇದು ಸನಾತನ ಭಾರತದಲ್ಲಿ ರಾಜರ ಕಾಲದಲ್ಲೇ ನಡೀತಾ ಇತ್ತು. ನಮ್ಮ ಜಾನಪದಗಳಲ್ಲಿ ಕೂಡ ಅಣ್ಣ ತಂಗಿಯರ ಸಂಬಂಧದ ಮಹತ್ವದ ಬಗ್ಗೆ ತುಂಬ ಒಳ್ಳೊಳ್ಳೆಯ ಹಾಡುಗಳು, ಬರಹಗಳು ಬಂದಿವೆ. ಹಾಗೆ ಇವತ್ತಿನ ಈ ಹಬ್ಬ ನಾವು ಚಿಕ್ಕದಾಗಿ ಆದರೂ ಕೂಡ ತುಂಬ ಅರ್ಥಪೂರ್ಣವಾದ್ದು. ಕೇವಲ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದವರು ಮಾತ್ರ ಅಣ್ಣ ತಂಗಿ ಆಗಬೇಕು ಅಂತ ಇಲ್ಲ. ಯಾರ ಮೇಲೆ ನಮಗೆ ಆ ಭಾವನೆ ಇದೆ ಅವರೆಲ್ಲ ನಮ್ಮ ಅಕ್ಕ ತಂಗಿಯರೇ.
ಅಂತ ತಿಳ್ಕೊಳ್ಬೇಕು ಎಂಬ ಒಂದು ನೀತಿಯು ಕೂಡ ಇದರಲ್ಲಿ. ಸನಾತನದ ಹಬ್ಬ ಎಷ್ಟು ಇವತ್ತಿನ ಕಾಲಮಾನಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾ ನೋಡ್ತಾ ಹೋಗೋದಾದ್ರೆ, ನಾವು ದಿನನಿತ್ಯ ನೋಡ್ತಾ ಇದೀವಿ, ಕಲ್ಕತ್ತಾದಲ್ಲಿ ಆಗಿರ್ಬೋದು ಸಾಕಷ್ಟು ವಿಚಾರಗಳನ್ನ ಗಮನಿಸ್ತಾ ಇದೀವಿ. ನೆನ್ನೆ ನಡೆದಂತ ಬೆಂಗಳೂರು ನಡೆದಂತ ಘಟನೆ ಆಗಿರ್ಬೋದು, ಸಾಕಷ್ಟು ವಿಚಾರಗಳನ್ನ ಗಮನಿಸ್ತಾ ಇದ್ದೀವಿ. ಇವತ್ತಿಗೆ ಇಂಥ ಹಬ್ಬ ತುಂಬಾ ಅತ್ಯಮೂಲ್ಯವಾಗಿದೆ, ಅಗತ್ಯವಾಗಿದೆ.
ಇವತ್ತು ನಿಮ್ಮ ವಾಣಿಯಲ್ಲಿ ಒಂದು ರಕ್ಷಾಬಂಧನದ ಕಾರ್ಯಕ್ರಮದ ಜೊತೆಯಲ್ಲಿ ಸಹೋದರಿಯರಿಗೆ ಮಡಿಲಕ್ಕಿ ತುಂಬಿಸುವಂಥ ಕಾರ್ಯಕ್ರಮವೂ ಸಹ ಇವತ್ತು ನಡೀತಾ ಇದೆ. ಇದ್ರದ್ದು ಒಂದು ವಿಶೇಷತೆ, ಇದ್ರದ್ದು ಒಂದು ಅದ್ಭುತ ಕತೆ. ಇವನು ಮುಂದಿನ ದಿನಗಳಲ್ಲಿ ನಾವು ಒಂದಿಷ್ಟು ಕಾರ್ಯಕ್ರಮಗಳು ಮಾಡಿದಾಗ ಯಾಕೆ ಈ ಮಡಿಲಕ್ಕಿ ಮಾಡ್ತಾರೆ, ಯಾಕೆ ತುಂಬ್ತಾರೆ, ತವರು ಮನೆಗೆ ಬಂದಂತಹ ಸಹೋದರ ಸಹೋದರಿಯರಿಗೆ, ತಾಯಂದಿರಿಗೆ ಯಾಕೆ ಈ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದಕ್ಕೆ ವಿಶಿಷ್ಟವಾಗಿ ಒಂದು ಕಾರ್ಯಕ್ರಮನ ಮಾಡಿ ಅದನ್ನು ಪ್ರೇಕ್ಷಕರಿಗೆ ತೋರಿಸ್ತೀವಿ. ಇವಾಗ ಮಡಿಲಕ್ಕಿ ತುಂಬಿಸ್ಕೊಳ್ಳೋದಕ್ಕೆ ನನ್ನ ಸಹೋದರಿಯರೆಲ್ಲರೂ ಲೈನಲ್ಲಿ ಕೂತಿದ್ದಾರೆ.
ರೀತಿಯಾಗಿ ತುಳುಕ್ಸ್ತಂತ ಒಂದು ವಾತಾವರಣ ಇವತ್ತು ನಮ್ಮ ಮನೆಯಲ್ಲಿ ದೀಪಾವಳಿ ಅಂತ ಹೇಳ್ಬೋದು. ಓಕೆ ಓಕೆ, ಅಂದ್ರೆ ನೀವು ಹೇಳ್ತಿದ್ದೀರಾ ಕೇವಲ ಒಡ ಹುಟ್ಟಿದವ್ರು ಮಾತ್ರ ಅಣ್ಣ ತಮ್ಮ ಅಕ್ಕ ತಂಗಿಗೆ ಸಾಧ್ಯ ಇಲ್ಲ, ಜೊತೆಯಲ್ಲಿ ಅದೊಂದು ಬಂಧ ಬೆಳೆದ್ರು ಕೂಡ ಅದ್ಭುತವಾದ ಸ್ನೇಹ ಸಂಬಂಧ ಬೆಳೆಯುತ್ತೆ ಅನ್ನುವಂಥದ್ದು. ಇವಾಗ ಒಂದು ಹೆಣ್ಣು ಗಂಡನ್ನ ಕೇವಲ ಒಂದು ಪ್ರೇಮದ ದೃಷ್ಟಿಕೋನದಲ್ಲೇ ನೋಡ್ತಾರೆ. ಆ ಹೆಣ್ಣು ಗಂಡೆ ಸಹೋದರ ಸಹೋದರಿಯ ದೃಷ್ಟಿಕೋನದಲ್ಲೂ ನೋಡ್ಬೇಕು. ಅದೇ ಈ ಸನಾತನ ಸಂಸ್ಕೃತಿ. ಇವತ್ತು ಇಡೀ ವಿಶ್ವಕ್ಕೆ ಸಂಸ್ಕಾರ ಕಲಿಸಿದಂತ ಯಾವ್ದಾದ್ರು ಪುಣ್ಯ ಭೂಮಿ ಇದ್ರೆ ಅದು ನಮ್ಮ ಭಾರತ. ಯಾಕಂದ್ರೆ ಪರಕೀಯರಿಗೆ ಊಟ ಮಾಡದೆ ಗೊತ್ತಿಲ್ಲದಿದ್ದಾಗ ನಮ್ಮವರಿಗೆ ಒಂದು ಬಟ್ಟೆ ತೊಡುವುದು ಹೇಗೆ ಅಂತ ತೋರಿಸಿಕೊಟ್ಟಂತವ್ರು ನಮ್ಮ ಸನಾತನ ಹಿರಿಯರು. ಅವರು ಹಾಕೊಟ್ಟಂತ ಹಾದಿಲ್ ನಾವು ನಡಿಬೇಕು ಪ್ರತಿಯೊಬ್ಬರು. ಯಾಕಂದ್ರೆ ಇವತ್ತು ನಾವು ಓದಿನಲ್ಲೋ ದುಡ್ಡಿನಲ್ಲೋ ಮುಂದುವರೆದಿರ್ಬೋದು, ಆದರೆ ಸಂಸ್ಕಾರದಲ್ಲಿ ಯಾರೂ ಮುಂದುವರಿಯಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಹಿರಿಯರು ಅಷ್ಟು ಅದ್ಭುತವಾದ ಸಂಸ್ಕೃತಿ ಸಂಸ್ಕಾರಗಳನ್ನ ನಮ್ಗೆ ಕೊಟ್ಟೋಗಿದ್ದಾರೆ. ಆ ಸಂಸ್ಕೃತಿ ಸಂಸ್ಕಾರಗಳನ್ನ ನಮ್ಮ ಮುಂದಿನ ಪೀಳಿಗೆ ಅಂದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಅದನ್ನ ನಾವು ಕೊಡ್ತಾ ಹೋಗ್ಬೇಕಾಗ್ಲಿ, ಅವ್ರಿಗೆ ಕಲಿಸ್ತಾ ಹೋಗ್ಬೇಕಾಗ್ಲಿ. ಇವತ್ತು ಮಕ್ಕಳಿಗೆ ಅದನ್ನ ಪಾಠ ಹೇಳ್ಕೊಡ್ಬೇಕು. ಇವತ್ತು ಅಸಡ್ಡೆತನ ಜಾಸ್ತಿ ಆಗಿದೆ ಮಕ್ಕಳಲ್ಲಿ. ಅದೇನ್ ಮಾಡ್ತೀಯ ಬಿಡು, ಅದೇನದು ಇದೇನದು, ಅದಾಗದೇ ಇರಲಿ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಸನಾತನ ಸಂಸ್ಕೃತಿ ಇಡೀ ವಿಶ್ವವೇ ಬೆಳಗಲಿ. ಈ ರೀತಿಯ ಒಂದು ರಾಖಿ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಗಣೇಶ ಹಬ್ಬ ಆಗಿರ್ಬೋದು, ಅದರ ಮಹತ್ವಗಳು ಪ್ರತಿಯೊಬ್ಬರು ಒಂದು ಇವತ್ತಿನ ಕಾಲಮಾನದ ಯುವಕ ಯುವತಿಯರು ತಿಳ್ಕೊಂಡ್ರೆ ಅದು ಇನ್ನು ದೊಡ್ಡ ಮಟ್ಟದಲ್ಲಿ ವಿಶ್ವ ಮಟ್ಟದಲ್ಲಿ ಬೆಳೆಯುತ್ತದೆ. ನಮ್ಮ ಸನಾತನ ಯಾವತ್ತಿದ್ರೂ ಅದ್ಭುತದಲ್ಲೇ ಅದ್ಭುತ. ಈ ಭೂಮಿ ಮೇಲೆ ಹುಟ್ಟಿದಂಥ ಸನಾತನ ಧರ್ಮ, ಈ ಸನಾತನ ಧರ್ಮದಲ್ಲಿ ಇವತ್ತೇನು ನಾವು ನಡೀತಾ ಇದ್ದೀವಲ್ಲ, ಈ ಒಂದಿಷ್ಟು ಹಬ್ಬಗಳು ಹರಿದಿನಗಳು ಇನ್ನೊಂದು ಮತ್ತೊಂದು ಇದೆಲ್ಲ ಅದ್ಭುತ. ಪ್ರತಿಯೊಬ್ಬರು ಮಾಡ್ತಾ ಹೋಗೋಣ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಂತ ನನ್ನೆಲ್ಲ ಸಹೋದರಿಯರಿಗೆ ಮತ್ತು ವಿಶೇಷವಾಗಿ ನಮ್ಮ ಅಕ್ಕನವರಿಗೆ ತುಂಬಾ 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 ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಆಮೇಲೆ ನನ್ನ ಸ್ನೇಹಿತರು ಹಿತೈಷಿಗಳು ಹೂವಪ್ಪನವರು ಎಲ್ಲರೂ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಂತಹ ನನ್ನ ಸ್ನೇಹಿತ ಅವ್ರನ್ನ ಮಾತಾಡ್ಸೋಣ, ನನ್ನ ಹಿತೈಷಿ ರೋಹಿತ ಪ್ರತಿಯೊಂದರಲ್ಲೂ ನನ್ನ ಜೊತೆಯಲ್ಲಿ ನಿಲ್ತಾ ಇದ್ದಾನೆ. ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಪ್ರತಿಯೊಂದರಲ್ಲೂ ನನ್ನ ಜೊತೆಯಲ್ಲಿ ನಿಲ್ತಾ ಇದ್ದಾನೆ. ಈ ಜೊತೆಯಲ್ಲಿ ನಿಲ್ತಿರುವಂತ ನನ್ನ ಅದ್ಭುತ ಈ ಸಣ್ಣ ಪುಟ್ಟ ಸ್ನೇಹಿತ ಇವನು. ಈ ಸ್ನೇಹಿತನಿಗೆ ಧನ್ಯವಾದ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಗುರು ಹಿರಿಯರಿಗೆ ಮತ್ತು ಸಹೋದರ ಸಹೋದರಿಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಆಯ್ತು, ಇವಾಗ ಇಷ್ಟೆಲ್ಲ ಕಾರ್ಯಕ್ರಮ ಒಳ್ಳೆ ಅದ್ಭುತ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀರಾ. ಏನ್ ಗಿಫ್ಟ್ ಕೊಟ್ರಿ ಹೇಳಿ, ಅದನ್ನ ಹೋಗ್ಲಿ. ಯಾವುದನ್ನೇ ಆಗ್ಲಿ ವೀಕ್ಷಕರೇ, ನಿಮಗೊಂದು ವಿಷಯ ರಿವೀಲ್ ಮಾಡ್ತಾ ಇದ್ದೀನಿ. ನಿಮ್ಮ ವಾಣಿಯ ಬಳೆಗಾರ ಇವತ್ತು ಎಲ್ರಿಗೂ ಗೋಲ್ಡ್ ಚೈನ್ ಕೊಡ್ತಿದ್ದಾರೆ, ಅದ್ರ ಬಗ್ಗೆನೂ ಹೇಳಿ ದಯವಿಟ್ಟು ಹೇಳಿ. ಅದು ಇವಾಗ ಎಲ್ಲದನ್ನು ಮುಕ್ತವಾಗಿ ಕೊಡುವುದು ಗಿಫ್ಟ್ ಅನ್ಸ್ಕೊಳ್ಳಲ್ಲ, ಮುಚ್ಚಿ ಕೊಡೋದೇ ಗಿಫ್ಟ್. ನಾವು ಕೊಟ್ಟಿದ್ದನ್ನ ಮನೇಲಿ ಹೋಗಿ ನೋಡ್ತಾರೆ ಅದು ಗೋಲ್ಡ್ ಚೈನಾ ಸಿಲ್ವರ್ ಚೈನಾ ಏನಂತ ಮನೆಗೆ ಹೋದ್ಮೇಲೆ ಫೋನ್ ಮಾಡಿ ತಿಳಿಸ್ತಾರೆ. ವೀಕ್ಷಕ, ನಾನು ಅದನ್ನ ರಿವೀಲ್ ಮಾಡ್ತೀನಿ ಏನ್ ಕೊಟ್ಟಿದ್ದಾರೆ ಅಂತ. ಹಂಗೆ ಇಲ್ಲಿ ಬಂದಿರುವಂತಹ ಮಹಿಳಾ ಮಣಿಯರಿದ್ದಾರೆ, ನಮ್ಮ ಅಕ್ಕ ತಂಗಿಯರು, ಅವ್ರನ್ನು ಮಾತಾಡಿಸ್ತಾ ಹೋಗೋಣ. ಮೇಡಮ್, ಅನ್ನಪೂರ್ಣೇಶ್ವರಿ ಅವರು ನಮಸ್ಕಾರ. ನಮಸ್ತೆ. ನಮಸ್ತೆ. ಅನ್ನಪೂರ್ಣೇಶ್ವರಿ ಅಲ್ಲ, ರೇಣುಕಾ ಅಂತ, ಅವ್ರು ಅನ್ನಪೂರ್ಣೇಶ್ವರಿ ಅಂತ ಕರಿತೀವಿ. ಮೇಡಮ್ ನಮಸ್ಕಾರ. ನಮಸ್ತೆ. ನಿಮ್ಮ ವಾಣಿಗೆ ಸ್ವಾಗತ. ಒಳ್ಳೆ ಅದ್ಭುತ ಕಾರ್ಯಕ್ರಮಕ್ಕೆ ನೀವು ಕೂಡ ಹಾಜರಿದ್ದೀರಾ. ಏನ್ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಿಮ್ಮ ವಾಣಿ ಚಾನೆಲ್ ನಲ್ಲಿ ನಮ್ಮ ಬಳೆಗಾರ್ ಸರ್ ಅವರು ಒಂದು ಪುಟ್ಟ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಯಾಕಂತ ಹೇಳಿದ್ರೆ ನಾನು ಅವರಿಗೆ ಪರಿಚಯ ಆಗಿ 1-2 ವರ್ಷವಾಗಿರ್ಬೋದು, ಬಟ್ ಒಂದು ಆ ಬಾಂಧವ್ಯವನ್ನು ಇದುವರೆಗೂ ನನ್ನಲ್ಲಿ ಇಟ್ಕೊಂಡಿದ್ದಾರೆ. ಅದು ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ನಮ್ಮ ಅಣ್ಣನಿಗೆ ನನ್ನ ತಮ್ಮನಿಗೆ ನಾನು ರಾಖಿ ಕಟ್ಬಿಟ್ಟು ಆ ಒಳ್ಳೆ ಒಂದು ಬಾಂಧವ್ಯವನ್ನು ನಾನು ಅವರೊಟ್ಟಿಗೆ ಇಟ್ಕೊಂಡಿದ್ದೀನಿ. ಈ ನಿಮ್ಮ ವಾಣಿ ಯೂಟ್ಯೂಬ್ ಚಾನೆಲ್ ಇನ್ನೂ ತುಂಬಾ ಎತ್ತರವಾಗಿ ಬೆಳಿಲಿ ಅಂತ ನಾನು ಹಾರೈಸ್ತೀನಿ. ಏನ್ ಗಿಫ್ಟ್ ಕೊಟ್ರು? ಗಿಫ್ಟ್ ಏನ್ ಕೊಟ್ರು? ಗಿಫ್ಟ್ ನಾನು ಹೇಳಲ್ಲ, ಅವ್ರು ನನ್ನ ತಮ್ಮ ಆಗಿದ್ದಾರೆ, ಅದೇ ನಂಗೆ ಸೀಕ್ರೆಟ್. ಬಳೆಗಾರ ಅವ್ರ ಅಕ್ಕ ಇದ್ದಾರೆ. ಮೇಡಮ್ ಹೆಂಗೆ ಸರ್? ನಾವು 5 ಜನ. ನಮ್ ತಂದೆ ನಾಗರಾಜ್ ಅಂತ, ನಮ್ಮಮ್ಮ ವಿಶಾಲಾಕ್ಷಿ, ಅವನು 4ನೇವನು. ತುಂಬಾ ಸಣ್ಣ ಇದ್ದ. ಹೌದಾ? ಹಂಗ ಅನ್ಸಲ್ವಲ್ಲ? ಇವಾಗ ಹಿಂಗಾಗಿದ್ದಾನೆ. ನಾವೆಲ್ಲ ಒಟ್ಟಿಗೆ ಜಗಳ ಮಾಡ್ಕೊಳ್ಳೋದು, ಹಾಗೆ ಹೀಗೆ ಎಲ್ಲರೂ ಅನ್ಯೋನ್ಯವಾಗಿ ಬೆಳೆದಿದ್ದೀವಿ. ನಮ್ ತಂದೆ ತಾಯಿ ನಮ್ ಚೆನ್ನಾಗೇ ಬೆಳೆಸಿದ್ದಾರೆ. ಏನಪ್ಪಾ ಸಿಕ್ಕಾಪಟ್ಟೆ ಕಿತಾಪತಿನ? ಇಲ್ಲ ಆ ತರ ಏನಿಲ್ಲ. ಹೇಳ್ಕೊಟ್ಟಿದ್ರ ಮೊದ್ಲೇ? ಹೇಳ್ಕೊಟ್ಟ. ಕಷ್ಟ ಜೀವಿ. ನಾನ್ ದುಡಿಬೇಕು, ಕಷ್ಟಪಟ್ಟು ದುಡಿಬೇಕು ಅನ್ನೋ ಒಂದು ಛಲ ಅವನತ್ರ ಇರುತ್ತೆ. ಇವತ್ತೊಂದು ನಿಮ್ಮ ವಾಣಿ ಅಂತ ಒಂದು ತಂಡವನ್ನ ಕಟ್ಟಿದ್ದಾರೆ, ಒಂದು ಮಾಧ್ಯಮ ಹೊರಹೊಮ್ತಿದ್ದಾರೆ, ತುಂಬಾ ಜನರಿಗೆ ನೆರವಾಗುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಎಲ್ಲ ನೋಡಿದ್ರೆ? ತುಂಬಾ ಸಂತೋಷ ಆಗುತ್ತಪ್ಪ. ನಮ್ ಮನೇಲಿ ನಮ್ ತಮ್ಮ ಈ ತರ ಮೀಡಿಯಾದಲ್ಲೇ ಬಂದು ಒಂದು ಅನ್ಯಾಯದ ವಿರುದ್ಧ ಹೋರಾಡಿ ನ್ಯಾಯದ ಪರವಾಗಿ ಇದ್ ಮಾಡ್ತಾ ಇದ್ದಾನಲ್ವಾ, ಅದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ನಮ್ಗೆ. ಖುಷಿ ಆಗುತ್ತಾ?
ನಮ್ ಜೊತೆ ಕೂಗಾಡ್ತಾರಲ್ಲ ಹಂಗ್ ನಿಮ್ ಜೊತೆ ಕೂಗಾಡ್ತಿದ್ರ ಓ ಅದೆಲ್ಲ ಇತ್ತು. ಅದು ಹುಟ್ಟುಗುಣ ಅದು. ಹೌದು ಹುಟ್ಟುಗುಣ. ನೋಡಿ ವೀಕ್ಷಕರೇ, ನಾನ್ ರಿವೀಲ್ ಮಾಡಿದೀನಿ ನಿಮ್ ಮುಂದೆ ಕಾಣಿಸ್ಕೊಳ್ಳೋ ಬಳೆಗಾರ ನಿಜ ರೂಪವನ್ನು ನಾನು ಇವತ್ತು ರಿವೀಲ್ ಮಾಡಿದೀನಿ. ನಮ್ಮಲ್ಲೇ ಮೊದಲು ಇದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿದ್ರೆ, ಮೊದಲಿಗೆ ರಕ್ಷಾಬಂಧನದ ಶುಭಾಶಯಗಳು. ಥ್ಯಾಂಕ್ ಯು. ಒಳ್ಳೆ ಅದ್ಭುತ ಕಾರ್ಯಕ್ರಮಕ್ಕೆ ನೀವು ಕೂಡ ಹಾಜರಿದ್ರಿ. ಏನ್ ಅನ್ನಿಸ್ತು ಮೇಡಮ್? ನಾವು ಫಸ್ಟ್ ಟೈಮ್ ಬಳೆಗಾರ್ ಸರ್ ನೋಡಿದಿಂದ 2 ತಿಂಗಳು ಅಷ್ಟೇ ನೋಡಿದ್ದು. ಆದ್ರೆ ಅವ್ರು ಇಷ್ಟೊಂದು ನಮ್ಮ ಮೇಲೆ ಪ್ರೀತಿ ಇಡ್ತಾರಂತ ನಮ್ಗೆ ಗೊತ್ತಿರ್ಲಿಲ್ಲ. ಫಸ್ಟ್ ಟೈಮ್ ನಾನು ಈ ತರ ಇಷ್ಟು ಜನರ ಮಧ್ಯೆನೆ ಇಷ್ಟ ರಾಖಿ ರಕ್ಷಾಬಂಧನ ಕಟ್ಟಿರೋದು. ವರ್ಷಗಟ್ಲೆ ಇಟ್ಕೊಂಡ್ ಮಾಡೋದ್ ಪ್ರೀತಿ ಸ್ನೇಹ ಅಲ್ಲ. ಇದು ಎಷ್ಟು ಸಮಯದಲ್ಲಿ ಇರುತ್ತೋ ಎಷ್ಟು ಹಚ್ಕೊಂಡಿರ್ತೀವೋ ಅದೇ ಸಂಬಂಧ ಸ್ನೇಹ. ಏನಂತೀರಾ? ಅದು ಬಹಳ ಮುಖ್ಯ. ಪಾಪ ಅವ್ರ ಮನಸ್ಸು ಬಹಳ ದೊಡ್ಡದೈತಿ ಅಂತ ಹೇಳಕ್ ಬೇಕು. ನಿಮಗೆ ಚೈನ್ ಕೊಟ್ರು ಅಂತ ನಿಜನಾ? ಗೋಲ್ಡ್ ಚೈನ್. ಗೋಲ್ಡ್ ಚೈನ್ ಕೊಟ್ಟಿದ್ದಾರೆ. ಎಸ್, ಹೆಂಗ ಅನಿಸ್ತು ಹಬ್ಬ ಬಂದಿದ್ದೀರಾ? ಬಂದ್ಬಿಟ್ಟು ತುಂಬಾ ಖುಷಿ ಆಯ್ತು. ನಂಗೆ ಬಳೆಗಾರ ಸರ್ ಪರಿಚಯ ಆಗಿ ರೀಸೆಂಟ್ ಆಗಿ 1 ವರ್ಷ ಆಯ್ತು ಅಷ್ಟೇ. ನಂಗೆ ಇವತ್ತು ಕರೆದು ಅವರು ರಾಖಿ ಹಬ್ಬಕ್ಕೆ ಈ ರೀತಿ ಕರೆದು ನನ್ಗೆ ಇದ್ ಮಾಡಿದ್ರು ಇಲ್ಲಿ ಹಬ್ಬ. ಖುಷಿ ಅನಿಸ್ತು, ತುಂಬಾ ಖುಷಿ ಆಯ್ತು. ರಾಖಿ ಹಬ್ಬ ತುಂಬಾ ಖುಷಿ ಆಗ್ತಿದೆ. ಅವ್ರ ಮನೆಗ್ ಕರೆದ್ಬಿಟ್ಟು ರಕ್ಷಾಬಂಧನ ಹಬ್ಬನ ಒಂದು ದೊಡ್ಡ ಹಬ್ಬದ ತರನೇ ಆಚರಿಸಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಅವ್ರ ಚಾನಲ್ಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಿಮ್ಗೆ ಏನ್ ಗಿಫ್ಟ್ ಕೊಟ್ಟಿಲ್ವಾ ಅವರು? ಕೊಟ್ಟಿದ್ದಾರೆ ಸರ್. ಏನ್ ಕೊಟ್ರು? ನೀವು ರಿವೀಲ್ ಮಾಡಿ. ರಿವೀಲ್ ಮಾಡಲ್ಲ ಹಂಗಿಲ್ಲ. ಎಲ್ಲ ಕೂಡ ಹೈಡ್ ಮಾಡಿದ್ದಾರೆ ನೋಡಿ. ನಿಮ್ಮ ಬಳೆಗಾರರು ಮೊದ್ಲೇ ಹೇಳ್ಕೊಟ್ಟಿದ್ದಾರೆ ಯಾವ್ದೇ ಕಾರಣಕ್ಕೂ ಹೇಳ್ಬೇಡಿ ಅಂತ. ಈಗ ಇನ್ನೊಬ್ರನ್ನ ಪರಿಚಯ ಮಾಡಿಸ್ತೀನಿ. ಇನ್ನು ಕಾರ್ಯಕ್ರಮದ ದೊಡ್ಡಕ್ಕ ಇದ್ದಾರೆ, ದೊಡ್ಡಕ್ಕನ್ ಮಾತಾಡ್ಸೋಣ. ಅಕ್ಕ, ರಕ್ಷಾಬಂಧನದ ಶುಭಾಶಯಗಳು. ನಿಮ್ಗೂ ಕೂಡ ತುಂಬಾ ಖುಷಿ ಆಯ್ತು. ನಮ್ಮ ಅಣ್ಣ ಕರ್ದು ಹಬ್ಬ ಮಾಡಿ ಕರ್ದು ಇಷ್ಟು ದಿನ ಗಿಫ್ಟ್ ಕೊಟ್ಟು ಗಿಫ್ಟ್ ಎಲ್ಲ ಕೊಟ್ಟು ಅವ್ರು ಗಿಫ್ಟ್ ಕೊಡೋದ್ ಬೇಡ, ಅವ್ರು ತುಂಬಾ 100 ಕಾಲ ಚೆನ್ನಾಗಿರ್ಲಿ, ಹಿಂಗೆ ರಾಖಿ ಕಟ್ಟಿಸ್ಕೊಂಡು ಅವ್ರ ಕುಟುಂಬದವರು ಚೆನ್ನಾಗಿರ್ಲಿ, ಕುಟುಂಬದವ್ರು ಚೆನ್ನಾಗಿರ್ಲಿ ಅಂತ ಹೇಳಿ ಹಾರೈಸ್ತಾ ಇದ್ದೀನಿ. ಆಮೇಲೆ ಅವ್ರ ಚಾನಲ್ ಕಟ್ಟಿದ್ರು, ಅದ್ರ ಬಗ್ಗೆ ಏನಂತೀರಾ? ಇನ್ನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ಲಿ. ಹೆಂಗ್ ಈಗ ಚೆನ್ನಾಗಿ ಮಾಡ್ತಿಲ್ಲ ಹಂಗಾದ್ರೆ? ಚೆನ್ನಾಗ್ ಮಾಡ್ತಾವ್ರಿ. ಚೆನ್ನಾಗಿ ಮಾಡಿದ್ರು ನೀವು ಚೆನ್ನಾಗಿ ಮಾಡಿ ಅಂತ. ಇದೇ ಫಸ್ಟ್ ಟೈಮ್ ನಾವು ಇದ್ರಲ್ಲಿ ಮಾತಾಡ್ತಾ ಇರೋದು. ಫಸ್ಟ್ ಟೈಮ್ ಮಾತಾಡ್ತಿರೋದು? ಬನ್ನಿ ಬನ್ನಿ, ಫಸ್ಟ್ ಟೈಮ್ ಮಾತಾಡ್ಬೇಕಲ್ಲ ಮತ್ತೆ. ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ತುಂಬಾ ಖುಷಿ ಆಗುತ್ತೆ. ಅದೇ ಖುಷಿ ಆಯ್ತು ನೋಡ್ಬಿಟ್ಟು. ಎಲ್ಲ ಚೆನ್ನಾಗಾಯ್ತು. ಒಂಥರ ಹಬ್ಬದ ವಾತಾವರಣ ಬಂತು. ಹಬ್ಬದ ವಾತಾವರಣ. ನಿಜವಾದ ಗುರುಪೂರ್ಣಿಮೆ ಕಂಡೆ. ಕಂಡೆ ಇಲ್ಲಿ ಅಷ್ಟೇ. ಎಸ್, ಇನ್ನು ನಿಮ್ಮ ವಾಣಿಯ ಮತ್ತೊಂದು ಪಿಲ್ಲರ್ ಇದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ವಾಣಿಗೆ ಸ್ವಾಗತ. ನಮಸ್ತೆ, ಸ್ವಾಗತ. ನಿಮಗೂ ಕೂಡ ರಕ್ಷಾಬಂಧನದ ಶುಭಾಶಯಗಳು. ನಿಮಗೂ ಎಲ್ಲ ಹೇಗೆ ಅನಿಸ್ತಾ ಇದೆ? ತುಂಬಾ ಸಂತೋಷ ಆಗ್ತದೆ. ನಿಮ್ಮ ವಾಣಿಯಲ್ಲಿ ನಮ್ಮದು ಒಂದು ರಕ್ಷಾಬಂಧನದ ಕಾರ್ಯಕ್ರಮ ಮಾಡ್ತಾ ಇದೀವಿ. ಅದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಎಷ್ಟು ಸಂತೋಷ ಅಂತ ಅದು ಹೇಳಕ್ ಆಗ್ತಾ ಇಲ್ಲ. ಅದಕ್ಕೆ ಏನ್ ಪಾರ್ಟಿ ಗೀಟಿ ಏನು ಇಟ್ಟಿದ್ದಾರೆ? ಪಾರ್ಟಿ ಅಂದ್ರೆ ಸೀನೇ ಒಂದು ಪಾರ್ಟಿ ಅಲ್ವಾ? ನಿಮ್ಗೇನ್ ಗಿಫ್ಟ್ ಕೊಡ್ಲಿಲ್ಲ? ಗಿಫ್ಟ್ ಎಲ್ಲರೂ ಗಿಫ್ಟ್ ತರನೇ ಅಲ್ವಾ? ಅಲ್ಲ 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 ಅಲ್ಲ, ಒಂದ್ ನಿಮಿಷ. ನಾನ್ ಹೇಳ್ದೆ ನಿಮ್ಮ ವಾಣಿ ಮತ್ತೊಂದು ಪಿಲ್ಲರ್. ನೀವೇನ್ ಗಿಫ್ಟ್ ಕೊಟ್ರಿ ಹೇಳಿ ಇವಾಗ? ಯಾರಿಗೆ? ಎಲ್ರಿಗೂ ಬಂದಿರೋರ್ಗೆ. ಕಾದ್ ನೋಡ್ಬೇಕು ಇನ್ಮೇಲೆ. ಇಷ್ಟ ಮೇಲೆ ಟ್ವಿಸ್ಟ್ ಇಟ್ಟಿದ್ದಾರೆ. ಏನ್ ಗಿಫ್ಟ್ ಕೊಡ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗತ್ತೆ. ಈಗ ನಿಮ್ಮ ವಾಣಿಯ ವೀಕ್ಷಕರಿದ್ದಾರೆ, ನೋಡ್ತಾ ಇದ್ದಾರೆ. ನಿಮ್ಮ ವಾಣಿ ವೀಕ್ಷಕ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಸಂತೋಷ ಆಗ್ತಾ ಇದೆ. ನಾವು ನಿಮ್ಮ ವಾಣಿ ಚಾನಲ್ಲು ತುಂಬಾ ಜನಗಳು ನೋಡಿ ನಮ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ, ಮೆಚ್ಚುಗೆ ಪಡ್ತಾ ಇದ್ದಾರೆ. ಆಮೇಲೆ ಕರೆಯನ್ನು ಮಾಡಿಬಿಟ್ಟು ನಿಮ್ದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತಂದು, ನಿಮ್ದು ಚೆನ್ನಾಗಿ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಇನ್ನೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನಿಮ್ಮ ವಾಣಿಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೂರನೇ ಪಿಲ್ಲರ್. ಸಾರಿ, ಹೇಳೋದ್ ಮರ್ತಿದ್ದೆ. 3ನೇ ಪಿಲ್ಲರ್ಗೆ ಸ್ವಾಗತ. ಸರ್, ನಿಮ್ಮ ವಾಣಿ ಕಾರ್ಯಕ್ರಮ ನೀವು ಕೂಡ ಬಂದಿದ್ದೀರಾ. ಹೇಗೆ ಅನಿಸ್ತಾ ಇದೆ? ಏನ್ ವಿಷಯ? ಚೆನ್ನಾಗಿದೆ, ಒಳ್ಳೆ ಕಾರ್ಯಕ್ರಮ ಮಾಡಿದೀವಿ. ಎಲ್ಲ ನಮ್ಮ ಅಕ್ಕ ತಂಗಿಯರು ಎಲ್ಲ ಬಂದಿದ್ರು, ಭಾರಿ ಸಂತೋಷ ಆಯ್ತು. ಇದೇ ತರ ಇನ್ನ ಕಾರ್ಯಕ್ರಮ ಮಾಡಕ್ಕೆ ನಿಮ್ಗೆಲ್ಲ ಕೋಪರೇಷನ್ ನೀವು ಕೊಡ್ಬೇಕಂತ ನಿಮ್ ಕಡೆ. ಎಸ್ ವೀಕ್ಷಕರೇ, ಇದೇ ಸ್ನೇಹ, ಇದೇ ಪ್ರೀತಿ, ಇದೇ ಭ್ರಾತೃತ್ವ, ಇದೇ ಸಹೋದರತ್ವ, ಈ ಪ್ರೀತಿ ವಿಶ್ವಾಸಗಳು ಮುಂದುವರಿಬೇಕು. ಈ ರಕ್ಷಾಬಂಧನ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಕೇವಲ ಒಡ ಹುಟ್ಟಿದವರು ಮಾತ್ರ ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಮ್ಮ ಆಗಿರ್ಬೋದು ಅಂತದಲ್ಲ. ಯಾವುದೇ ಒಂದು ಸ್ನೇಹ ಬೆಳೆದ್ರು ಕೂಡ ಅಲ್ಲೂ ನಡುವೆ ಒಂದು ಸ್ನೇಹ ಬೆಳೆದ್ರು, ಅಲ್ಲೊಂದು ಸಹೋದರತ್ವ ಬೆಳೆದು ಅಥವಾ ಒಂದು ಸಹೋದರತ್ವ ಬೆಳೆದ್ರು ಕೂಡ ಆ ಗೆಳತನ ಸಂಬಂಧವನ್ನು ಕಾಪಾಡ್ಕೊಂಡು ಹೋಗ್ಬೇಕು, ಜೊತೆಗೆ ಅಷ್ಟೇ ಬೆಲೆ ಕೊಡ್ಬೇಕು ಅನ್ನೋಂಥದ್ನ ಹೇಳುತ್ತೆ. ಎಸ್, ಇದುವರೆಗೂ ನಿಮ್ಮ ವಾಣಿಯ ವೀಕ್ಷಕರೆಲ್ಲರೂ ಈ ಪುಟ್ಟ ಫ್ಯಾಮಿಲಿಯ ರಕ್ಷಾಬಂಧನ ಕಾರ್ಯಕ್ರಮನ ನೋಡಿದ್ರಿ.